ಕರ್ನಾಟಕದಲ್ಲಿ ಮತಗಳ್ಳತನ ಆರೋಪ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದು, ವೋಟರ್ ಲಿಸ್ಟ್ನಲ್ಲಿ ಸಾಕಷ್ಟು ಗೊಂದಲ ಇರುವುದನ್ನು ನೋಡಿದ್ದೇವೆ, ಮತಪಟ್ಟಿ ಸಂಖ್ಯೆ ಏರಿಸಿದ್ದು ಡಿಲೀಟ್ ಮಾಡಿದ್ದು ನೋಡಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಕರ್ನಾಟಕದಲ್ಲಿ ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ನಡೆದಿದೆ. ಅದರ ಎಲ್ಲ ದಾಖಲೆಗಳು ಕೂಡ ಡೀಟೇಲ್ಸ್ಗಳು ನಮಗೆ ಲಭ್ಯ ಆಗಿದೆ, ಯಾವ ರೀತಿಯಾಗಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿಚಾರವಾಗಿ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೋಟರ್ ಲಿಸ್ಟ್ನಲ್ಲಿ ಸಾಕಷ್ಟು ಗೊಂದಲ ಇರುವುದನ್ನು ನೋಡಿದ್ದೀವಿ, ಮತಪಟ್ಟಿ ಸಂಖ್ಯೆ ಏರಿಸಿದ್ದು ಡಿಲೀಟ್ ಮಾಡಿದ್ದು ನೋಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದು. ರಾಹುಲ್ ಗಾಂಧಿ ಸಿಎಂ DCM ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಇನ್ನು ಸಿಎಂ DCM ಅಭಿಪ್ರಾಯಕ್ಕೆ ನನ್ನ ಸಹಮತ ಕೂಡ ಇದೆ ಅಂತ ಈ ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ವೋಟರ್ ಲಿಸ್ಟ್ನಲ್ಲಿ ಸಾಕಷ್ಟು ಗೊಂದಲ ಇರೋದನ್ನು ನಾವು ನೋಡಿದ್ದೀವಿ, ಮತಗಳ್ಳತನ ಕೂಡ ಆಗಿದೆ ಅನ್ನುವಂಥ ರಾಹುಲ್ ಗಾಂಧಿಯವರ ಹೇಳಿಕೆ ಮತ್ತು ಸಿಎಂ DCM ಅವರ ಹೇಳಿಕೆಗೆ ನನ್ನ ಸಹಮತವೂ ಕೂಡ ಇದೆ. ಅಕ್ರಮ ನಡೆದಿದೆ, ಒಂದು ಮತಗಳ್ಳತನ ನಡೆದಿದೆ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಏನು ಹೇಳಿದ್ರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಸೊ ಅದೇ ವಿಚಾರವಾಗಿ ಡಿಕೆ ಸುರೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿದ ವಿಚಾರವಾಗಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್. ನನಗೆ ಮಾಹಿತಿ ಇಲ್ಲ, ಯಾರಾದರೂ ಸಚಿವರು ಹೇಳಿದಾರಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎನ್ ರಾಜಣ್ಣ ಬಹಳ ಹಿರಿಯರಿದ್ದಾರೆ, ರಾಜ್ಯದ ಎಲ್ಲ ಮಾಹಿತಿ ಸಿಎಂ ಅವರಿಗಿರುತ್ತೆ, ಅಷ್ಟು ದೊಡ್ಡ ಮಂತ್ರಿ ಆದ ಮೇಲೆ ಅವ್ರಿಗೆ ಮಾಹಿತಿ ಇರಬಹುದು, ನಾನು ಸಣ್ಣ ಕಾರ್ಯಕರ್ತ, ನನಗೆ ಮಾಹಿತಿ ಇಲ್ಲ ಅಂತ ಕೂಡ ಪರೋಕ್ಷವಾಗಿ ರಾಜಣ್ಣ ಅವರನ್ನ ಕುಟುಕಿದ್ದಾರೆ. ರಾಜ್ಯದ ಎಲ್ಲ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತೆ, ಇನ್ನು KN ರಾಜಣ್ಣ ಅಷ್ಟು ದೊಡ್ಡ ಮಂತ್ರಿ ಆದ ಮೇಲೆ ಅವ್ರಿಗೆ ಮಾಹಿತಿ ಇರಬಹುದೇನೋ, ಇನ್ನು ನಾನು ಸಣ್ಣ ಕಾರ್ಯಕರ್ತ, ನನಗೆ ಮಾಹಿತಿ ಇಲ್ಲ ಅಂತ ಹೇಳುವ ಮೂಲಕ ಲೇವಡಿ ಮಾಡಿದ್ದಾರೆ. KN ರಾಜಣ್ಣ ಅವರು ಕ್ರಾಂತಿ ಆಗಿಬಿಡುತ್ತೆ ಇನ್ನೊಂದು 2 ತಿಂಗಳಲ್ಲಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್.